ಶಿಡ್ಲಘಟ್ಟ ಪೌರಾಯುಕ್ತಗೆ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ರಾಜೀವ್ ಗೌಡ ಈಗ ಕೋರ್ಟ್ಗೆ ಹಾಜರಾಗಿದ್ದಾರೆ. ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ಗೆ ರಾಜೀವ್ ಗೌಡನನ್ನ ಹಾಜರುಪಡಿಸಲಾಗಿದೆ. ಕೋರ್ಟ್ಗೆ ಹಾಜರುಪಡಿಸಿರುವಂಥದ್ದು ಪೊಲೀಸ್. ಮುಂದಿನ ಡೆವಲಪ್ಮೆಂಟ್ ಏನು ಅನ್ನುವಂಥ ಕುತೂಹಲ ಈಗ. 13 ದಿನ ಆದ ನಂತರ ಈತ ಲಾಕ್ ಆಗಿದ್ದಾನೆ. ಜೆಎಂಎಫ್ಸಿ ಕೋರ್ಟ್ ಬಳಿ ಈಗ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಕೋರ್ಟ್ ಬಳಿ ಅವರ ಬೆಂಬಲಿಗರು ಅಂದರೆ ರಾಜೀವ್ ಗೌಡ ಬೆಂಬಲಿಗರು ಕೂಡ ಜಮಾಯಿಸಿದ್ದಾರೆ. ಯಾವ ಪುರುಷಾರ್ಥಕ್ಕಾಗಿನೋ ಗೊತ್ತಿಲ್ಲ. ರಾಜೀವ್ ಗೌಡ ಪರ ವಕೀಲರಿಂದ ಬೇಲ್ಗೆ ಅರ್ಜಿಯನ್ನು ಕೂಡ ಹಾಕಲಾಗಿದೆ. ಒಂದು ಕಡೆ ಬೇಲ್ಗೆ ಅರ್ಜಿಯನ್ನ ಅದಾದ ನಂತರ 13 ದಿನ ಆದ ನಂತರ ಈತನ ಅರೆಸ್ಟ್ ಮಾಡಲಾಗಿದೆ. ಅದರ ಒಂದು ವಿಚಾರಣೆ ಆಗಬೇಕು. ಕೋರ್ಟ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಅದರ ಮಧ್ಯೆ ಕೋರ್ಟ್ ಬಳಿ ರಾಜೀವ್ ಗೌಡ ಬೆಂಬಲಿಗರು ಜಮಾಯಿಸಿದ್ದಾರೆ ಅನ್ನೋದು ಈ ರೀತಿಯ ಬೆಳವಣಿಗೆ ಇವತ್ತು ಆಗಿರುವಂಥದ್ದು. 13 ದಿನ ಆದ ನಂತರ ಅಂದರೆ ಯಾವಾಗ ಈತ ಶಿಡ್ಲಘಟ್ಟ ಪೌರಾಯುಕ್ತಗೆ ಕಿರುಕುಳ ನೀಡಿದ್ನಲ್ಲ, ಬಾಯಿಗೆ ಬಂದಾಗ ಏನು ಬೈದ್ರಲ್ಲ, ಸರ್ಕಾರಿ ಅಧಿಕಾರಿಯನ್ನ ಬೈದಿರುವಂಥ ಹಿನ್ನೆಲೆಯಲ್ಲಿ ಆವತ್ತಿನಿಂದ ಈತ ನಾಪತ್ತೆ ಆಗಿದ್ದ. ಈತನ ಮೇಲೆ ಕೇಸ್ ದಾಖಲಾಗತ್ತೆ. ಆದರೂ ಕೂಡ ಈತನ ಸುಳಿವು ಸಿಕ್ಕಿರಲಿಲ್ಲ. ಕೊನೆಗೂ ಕೂಡ ಈತ ಸಿಕ್ಕಾಕೊಂಡಿದ್ದ. 13 ದಿನ ಆದ ನಂತರ ಈಗ ಅರೆಸ್ಟ್ ಮಾಡಲಾಗಿದೆ. ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ಜಡ್ಜ್ ಏನು ಹೇಳ್ತಾರೆ ಅದರ ಮೇಲೆ ಮುಂದಿನ ವಿಚಾರಣೆ ಆಗತ್ತೆ. ಏನು ನ್ಯಾಯ ಬಂಧನಕ್ಕೆ ಕೊಡ್ತಾರಾ ಅಥವಾ ಕಸ್ಟಡಿಗೆ ನೀಡ್ತಾರಾ? ಅದಾದ ನಂತರ ಮತ್ತೆ ಬೇಲ್ಗೆ ಅರ್ಜಿಯನ್ನು ಕೂಡ ಹಾಕಲಾಗಿದೆ. ಆ ಅರ್ಜಿ ಏನಾಗತ್ತೆ ಅನ್ನುವಂಥ ಕುತೂಹಲ ಇದೆ. ಕಾದು ನೋಡಬೇಕು. ಸೊ ಹಂಗಾಗಿ ಜೆಎಂಎಫ್ಸಿ ಕೋರ್ಟ್ ಬಳಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿರುವಂಥದ್ದು ಕಾರಣ ಏನು ಅಂತ ಹೇಳಿದ್ರೆ, ಕೋರ್ಟ್ ಬಳಿ ರಾಜೀವ್ ಗೌಡ ಬೆಂಬಲಿಗರು ಜಮಾಯಿಸಿದ್ದಾರೆ ಅನ್ನೋದು. ಅವ್ರ ಬೆಂಬಲಿಗರಿಂದ ಸಮಸ್ಯೆ ಆಗಬಾರ್ದು ಅಂಥೇಳಿ ಈ ರೀತಿಯಾಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಅಲ್ಲಿ. ಸೊ ಹಂಗಾಗಿ ಕೋರ್ಟ್ಗೆ ಹಾಜರುಪಡಿಸಿರುವಂಥ ಹಿನ್ನೆಲೆಯಲ್ಲಿ ಸಮಸ್ಯೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಒಬ್ಬ ಗೌರ್ಮೆಂಟ್ ಅಧಿಕಾರಿಯನ್ನು, ಸರ್ಕಾರಿ ಅಧಿಕಾರಿಯನ್ನು ಈತ ಬಾಯಿಗೆ ಬಂದಂಗೆ ಬೈತಾನೆ. ಈತನ ಮೇಲೆ ಬೇರೆ ಬೇರೆ ಪ್ರಕರಣದಲ್ಲಿ ಈಗ ಕೇಸ್ ಕೂಡ ದಾಖಲಾಗಿದೆ. ಯಾವ್ಯಾವ ಸೆಕ್ಷನ್ ಬರುತ್ತಲ್ಲ, ಒಬ್ಬ ಸರ್ಕಾರಿ ಅಧಿಕಾರಿಯನ್ನು ಬೈದಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಸೆಕ್ಷನ್ ಕೂಡ ಈಗ ಅನ್ವಯ ಆಗಿದೆ. ಸೊ ಅದರ ಮೇಲೆ ಹೇಗಾಗುತ್ತೆ ಮುಂದಿನ ಬೆಳವಣಿಗೆ ಏನು ಅನ್ನೋದು. ಶಿಡ್ಲಘಟ್ಟ ಪೌರಾಯುಕ್ತಗೆ ಕಿರುಕುಳ ನೀಡಿರುವಂಥದ್ದು, ಫೋನ್ ಮಾಡಿ ಯಾವ ರೀತಿಯಾಗಿ ಅವಾಚ್ಯ ಪದಗಳನ್ನು ಬಳಸಿ, ಕೆಟ್ಟ ಪದಗಳನ್ನು ಬಳಸಿ ಬೈದ್ರಲ್ಲ, ಆ ಪ್ರಕರಣ ಇದು. ಅದು ಬ್ಯಾನರ್ ತೆರವು ವಿಚಾರವಾಗಿ. ಸೊ ಕೊನೆಗೂ ಕೂಡ ಸಿಕ್ಕಾಕಿಕೊಂಡಿದ್ದಾನೆ. ನಾಪತ್ತೆ ಆಗಿದ್ದ ಈತನ ಮೇಲೆ ಕೇಸ್ ಆಗ್ತಾ ಇದ್ದಂಗೆ ಈತ ಎಸ್ಕೇಪ್ ಆಗಿದ್ದ. ಎಲ್ಲ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿ ಓಡೋಗಿದ್ದ. ಕೊನೆಗೂ ಕೂಡ ಈಗ ಸಿಕ್ಕಿ ಬಿದ್ದಿದ್ದಾನೆ. ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಂತ್, ಈಗ ಆರೋಪಿ ರಾಜೀವ್ ಗೌಡನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಮುಂದಿನ ಡೆವಲಪ್ಮೆಂಟ್ ಏನು? ಹೇಮಕುಮಾರ್, ಏನು ತೀವ್ರ ಕುತೂಹಲವನ್ನ ಕೆರಳಿಸಿದಂತ ಒಂದು ಘಟನೆ ಅಂದ್ರೆ ಏನು ಒಬ್ಬ ಮಹಿಳಾ ಅಧಿಕಾರಿಗೆ ಧಮಕಿಯನ್ನ ಹಾಕಿ 13 ದಿನಗಳ ಕಾಲ ಏನು ಎಸ್ಕೇಪ್ ಆಗಿದ್ದಂತಹ ರಾಜೀವ್ ಗೌಡನನ್ನ ನಿನ್ನೆ ಅಂದ್ರೆ ಕಳೆದ ಸೋಮವಾರ ಸಂಜೆ ಕೇರಳ ಗಡಿಯಲ್ಲಿ ಈಗಾಗಲೇ ಏನು ಪೊಲೀಸರು ಅರೆಸ್ಟ್ ಮಾಡಿ ಈಗಾಗಲೇ ಏನು ಅವ್ರನ್ನ ಶಿಡ್ಲಘಟ್ಟ ಎರಡನೇ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಇನ್ನು ಇದಕ್ಕೂ ಮುಂಚೆ ಏನು ಮೆಡಿಕಲ್ ಚೆಕಪ್ ಕೂಡ ಏನು ಕಾನೂನು ಪ್ರಕಾರ ಏನೆಲ್ಲ ಮಾಡ್ಬೇಕಲ್ಲ ಆ ಒಂದು ಪ್ರಕ್ರಿಯೆಗಳನ್ನ ಮುಗಿಸಿ ಈಗಷ್ಟೇ ಏನು ಜೆಎಂಎಫ್ಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದರೆ ಬಹುಶಃ ಇನ್ನು ನ್ಯಾಯಾಲಯ ಯಾವುದೇ ಒಂದು ಅಂದ್ರೆ ಜಡ್ಜ್ಮೆಂಟ್ ಅನ್ನು ಕೊಟ್ಟಿಲ್ಲ. ಬಹುಶಃ ಏನು ಇದು ಒಂದು ಗಂಭೀರವಾಗಿರುವಂತಹ ಪ್ರಕರಣ ಅಂತ ಪರಿಗಣಿಸಿ ಅಥವಾ ಏನು ಒಬ್ಬ ಮಹಿಳಾ ಅಧಿಕಾರಿಗಳಿಗೆ ಈ ರೀತಿಯಾದಂತಹ ಒಂದು ಧಮಕಿಯನ್ನ ಹಾಕುವಂಥದ್ದು, ಅವರಿಗೆ ಭಯ ಪಡಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ನ್ಯಾಯಾಲಯ ಅವರ ಒಂದು ಶಿಕ್ಷೆ ಅವಧಿಯನ್ನ ಅಥವಾ ಏನು ಜೆಸಿ ಕಸ್ಟಡಿ, ಬಹುತೇಕ ಈ ತರ ಪ್ರಕರಣಗಳಲ್ಲಿ ಏನು ಜುಡಿಷಿಯಲ್ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆಗಳಿರುತ್ತೆ. ಆ ನಿಟ್ಟಿನಲ್ಲಿ ಕೊಡುವಂತಹ ಚಾನ್ಸಸ್ ಇದೆ. ಬಟ್ ಇನ್ನೂ ಕೂಡ ಯಾವುದೇ ತೀರ್ಪು ಹೊರಬಿದ್ದಿಲ್ಲ. ಒಂದು ಎರಡನೇ ಪಾಯಿಂಟ್ ಮತ್ತೊಂದು ಹೇಳುವಂತದ್ದು ಏನಪ್ಪಾ ಅಂದ್ರೆ, ಧಮಕಿ ಹಾಕಿದಂತಹ ರಾಜಗೌಡ ಇದನ್ನ ಇದ್ದು ಫೇಸ್ ಮಾಡ್ಬೋದಾಗಿತ್ತು. ಬಹುಶಃ ಈ ರೀತಿಯಾಗಿ ಧಮಕಿ ಹಾಕಿ ತಲೆಮರೆಸ್ಕೊಂಡು ಹೋಗಿದ್ದಂತಹದ್ದು ಒಂದ್ ರೀತಿಯಾಗಿ ತೀರಾ ಪಕ್ಷಕ್ಕೆ ಆಗಿರ್ಬೋದು ಮತ್ತೆ ಸರ್ಕಾರದ ಮಟ್ಟದಲ್ಲೂ ಕೂಡ ಒಂದು ದೊಡ್ಡ ಮುಜುಗರವನ್ನು ಉಂಟು ಮಾಡಿದಂತ ಒಂದು ಘಟನೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಏನು ಅವರು
ವಿಚಾರವನ್ನ ಇಟ್ಟುಕೊಂಡು ಈಗಾಗಲೇ ಏನು ಪ್ರತಿಪಕ್ಷಗಳು ತೀವ್ರ ಆಡಳಿತಾರೂಢ ಪಕ್ಷವನ್ನ ತೀವ್ರ ತರಾಟೆಗೆ ತಗೊಂಡಿದ್ದಂತಹ ಘಟನೆಗಳನ್ನು ಕೂಡ ನೋಡಿದ್ವು ನಾವು. ರಾಜೀವ್ ಗೌಡ ಅವರ ಪ್ರಕರಣವನ್ನ ಮುಂದಿಟ್ಕೊಂಡು ಈ ಹಿಂದೆ ಆದಂತಹ ಹಲವಾರು ಘಟನೆಗಳನ್ನ ಅಂದ್ರೆ ಬಳ್ಳಾರಿನಲ್ಲಿ ನಡೆದಂತಹ ಒಂದು ಘಟನೆ ಆಗಿರ್ಬೋದು, ಇಂಥ ಒಂದು ಕಾಂಗ್ರೆಸ್ ಆಡಳಿತಾರೂಢ ಇರೋದ್ರಿಂದಾಗಿ ಕಾಂಗ್ರೆಸ್ ಇರುವಂತಹ ಒಂದು ನಾಯಕರುಗಳು ಒಂದ್ ರೀತಿಯಾಗಿ ಗೂಂಡಾ ರೀತಿನಲ್ಲಿ ವರ್ತನೆ ಮಾಡ್ತಿದ್ದಾರೆ. ಅಧಿಕಾರಿಗಳು ಭಯದಲ್ಲಿ ಕೆಲಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅಂತ ಹೇಳ್ಬಿಟ್ಟು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಮತ್ತೆ ಶಿಡ್ಲಘಟ್ಟದಲ್ಲೂ ಕೂಡ ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದ್ ರೀತಿ ಇರುಸುಮುರುಸನ್ನ ಉಂಟು ಮಾಡಿತ್ತು. ಹೀಗಾಗಿ ಸ್ಥಳೀಯ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಆಕ್ಷೇಪ ವ್ಯಕ್ತವಾಗಿದ್ರು. ಅದ್ರ ಜೊತೆಗೆ ರಾಜ್ಯ ಮಟ್ಟದಲ್ಲೂ ಕೂಡ ಈ ಒಂದು ವಿಚಾರವನ್ನ ಪ್ರತಿಪಕ್ಷಗಳು ಹೈಲೈಟ್ ಮಾಡಿದ್ರಿಂದಾಗಿ ರಾಜೀವ್ ಗೌಡ ಅವರನ್ನ ಈಗಾಗಲೇ ಪಕ್ಷದಿಂದ ಪ್ರಾಥಮಿಕ ಸದಸ್ಯತ್ವದಿಂದ ಅವರನ್ನ ಅಮಾನತು ಕೂಡ ಮಾಡಲಾಗಿದೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ಅವರೇ ಸ್ವತಃ ನಿಂದನೆಗೆ ಒಳಗಾಗಿದ್ದಂತಹ ಪೌರಾಯುಕ್ತೆ ಅಮೃತ ಗೌಡ ಅವರ ಪ್ರಕರಣವನ್ನು ಕೂಡ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಈಗ ನ್ಯಾಯಾಧೀಶರು ಯಾವ ರೀತಿಯಾದಂತಹ ತೀರ್ಮಾನವನ್ನು ಕೈಗೊಳ್ತಾರೆ, ಈಗ ನ್ಯಾಯಾಧೀಶರು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನು ಕೊಡುವಂತ ಸಾಧ್ಯತೆ ಬಹುತೇಕ ಇತರ ಕೇಸುಗಳಲ್ಲಿ ಜುಡಿಷಿಯಲ್ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆಗಳು ಇರ್ತವೆ. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ಅನಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.